ಇದು ಇಂದು ನಿನ್ನೆದಲ್ಲ, 22 ವರ್ಷಗಳಿಂದನೂ ಮುಗಿಯದ ಕಥೆ. ಗಡಿನಾಡ ಕನ್ನಡ ರೈತರು ತಮ್ಮ ಜಮೀನಿಗಾಗಿ ಪರದಾಡ್ತಾ ಇರೋ ಸ್ಥಿತಿ. ನಮ್ಮ ಅನ್ನದಾತರ ಮೇಲಿನ ನಡೀತಾ ಇರೋ ದಬ್ಬಾಳಿಕೆ ಏನಿದೆಯಲ್ಲ, ಅದು ನಿಜಕ್ಕೂ ದುರಂತ. ಈ ಕುರಿತಾದ ಸುದ್ದಿ ಇಲ್ಲಿದೆ. ಗಡಿನಾಡಿನಲ್ಲಿ ಸದಾ ಒಂದಲ್ಲ ಒಂದು ಸಮಸ್ಯೆ ಕೇಳಿ ಬರುತ್ತಿದೆ. ಅತ್ತ ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಕಾಟ, ಇತ್ತ ಮಂಗಳೂರಿನಲ್ಲಿ ಬಯೋ ಮೆಡಿಸಿನ್ ಸುರಿಯುತ್ತಿರೋ ಕೇರಳ. ಇದರ ಜೊತೆಗೆ ಕಲಬುರಗಿಯಲ್ಲಿ ರೈತರು ತೆಲಂಗಾಣದ ರೈತರಿಂದ ಕಂಗೆಟ್ಟಿದ್ದಾರೆ. ಸರ್ಕಾರಕ್ಕೆ ತಮ್ಮ ಜಮೀನನ್ನ ನಮಗೆ ಕೊಡಿ ಅಂತ ಆಗ್ರಹಿಸುತ್ತಿದ್ದಾರೆ. ಗಡಿನಾಡಿನ ರೈತರಿಗೆ ಇದೆಂತಹ ಸಂಕಷ್ಟ. ನೆರೆ ರಾಜ್ಯದವರಿಂದ ನಮ್ಮವರ ಮೇಲೆ ದರ್ಪ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಶಾದಿಪುರ ಗ್ರಾಮದ ನಿವಾಸಿಗಳು ಸಂಕಷ್ಟ ಎದುರಿಸುತ್ತಿದ್ದಾರೆ. ಗಡಿನಾಡ ಗ್ರಾಮದ ರೈತರಿಗೆ ಸರ್ಕಾರ 2002ರಲ್ಲಿ ಸರ್ವೆ ನಂಬರ್ 126/1 ಹಾಗೂ 127/3ರಲ್ಲಿ ಪ್ರತಿಯೊಬ್ಬರಿಗೆ 3 ಎಕರೆ 10 ಗುಂಟೆ ಜಮೀನನ್ನ ಕೊಟ್ಟಿತ್ತು. ಆದರೆ ಆ ಜಮೀನು ಗಡಿಗೆ ಹೊಂದಿಕೊಂಡಿದ್ದು ತೆಲಂಗಾಣ ರೈತರು ಒತ್ತುವರಿ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಸೇರಿದ್ದು ಅಂತ ದರ್ಪ ತೋರುತ್ತಿದ್ದಾರಂತೆ. ಇದು ಏನು ಟೋಟಲ್ ಜಮೀನು ಏನೋ ನಮ್ಮ ಕರ್ನಾಟಕ ರಾಜ್ಯದ ಮತ್ತು ಕರ್ನಾಟಕ ಏನೋ ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕದ ವ್ಯಾಪ್ತಿಯಲ್ಲಿ ಶಾದಿಪುರ ಗ್ರಾಮ ಪಂಚಾಯತ್ ಸರ್. ಇದು ಶಾದಿಪುರ ಏನದ ವ್ಯಾಪ್ತಿಯಲ್ಲಿ ಬರಗಂತ ಭೂಮಿ ಹೆಸರು ಇದು. ಇನ್ನು ಕರ್ನಾಟಕ ಸರ್ಕಾರ ನೀಡಿದ ಹಕ್ಕು ಪತ್ರ ತೋರಿಸಿ ಉಳುಮೆ ಮಾಡಲು ಹೋದ್ರೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಅಲ್ಲದೆ ಹಲವು ಬಾರಿ ಕರ್ನಾಟಕ ಹಾಗೂ ತೆಲಂಗಾಣ ಎರಡೂ ರಾಜ್ಯದ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿದ್ರಂತೆ. ಸರ್ವೆ ನಂಬರ್ 126 ಕರ್ನಾಟಕಕ್ಕೆ ಸೇರಿದೆ ಅಂತ ತೆಲಂಗಾಣ ರೈತರಿಗೆ ಹೇಳಿದ್ದಾರೆ. ಆದರೆ ಬಾರ್ಡರ್ ಫಿಕ್ಸಿಂಗ್ ಮಾಡದೆ ಅಧಿಕಾರಿಗಳು ತೆರಳಿದ್ದಾರೆ. ಹೀಗಾಗಿ ಅಂದಿನಿಂದ ಇಂದಿನವರೆಗೂ ನಮ್ಮ ರಾಜ್ಯದ ಅನ್ನದಾತರು ಹಕ್ಕು ಪತ್ರ ಹಿಡಿದು ಭೂಮಿಗಾಗಿ ಪರದಾಡುತ್ತಿದ್ದಾರೆ. ಚಾಗು ಮಾಡಬೇಕಂದ್ರೆ ತೆಲಂಗಾಣದವರು ನಮ್ದಾದ ಭೂಮಿ ಅಂತ ಅವ್ರು ಜಗಡಕ್ಕೆ ಹೊಂಟಾರ, ಅವರು ಜಗಡಕ್ಕೆ ಬರ್ತಾರೆ. ಈಗ ನಾವು ಅಂಜಿ ನಮ್ಗೆ ಗೌರ್ಮೆಂಟ್ ಎಲ್ಲಿ MP MLAದಲ್ಲಿ ಹೋಗಿ 20 ವರ್ಷದಿಂದ ಕಾಗದ ಕೊಡ್ಲಕತ್ತಿದ್ದೆವು. MP MLAಗೆ ಮಾಡ್ತೇವೆ ಅನ್ಲಕತ್ತಾರ, ಮಾಡಲ್ಲ ಹೊಂಟಾರ. ಎಲ್ಲೇನಾದ್ರೂ ಕಬ್ಜಾ ಮಾಡಕ್ಕೆ ಹೋದ್ರೆ ಅವು ತೆಲಂಗಾಣದವ್ರು ಓಡಿಸಲಕತ್ತಾರ. ನಮ್ಗೆ 22 ವರ್ಷಗಳಿಂದ ನಮ್ಮ ರಾಜ್ಯದ ರೈತರು ತಮ್ಮ ಜಮೀನಿಗಾಗಿ ಹೋರಾಡುತ್ತಿದ್ದಾರೆ. ಆದರೆ ಇದುವರೆಗೂ ಮುಕ್ತಿ ಸಿಕ್ಕಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಣ್ಣು ಹಾಯಿಸಿ ನ್ಯಾಯ ಕೊಡಿಸಬೇಕು ಅಂತ ಕಲಬುರಗಿ ರೈತರು ಆಗ್ರಹಿಸಿದ್ದಾರೆ. ಓಂ ಪ್ರಕಾಶ್ ಹೆಚ್. ಇದು ಇಂದು ನಿನ್ನೆದಲ್ಲ, 22 ವರ್ಷಗಳಿಂದನೂ ಮುಗಿಯದ ಕಥೆ. ಗಡಿನಾಡ ಕನ್ನಡ ರೈತರು ತಮ್ಮ ಜಮೀನಿಗಾಗಿ ಪರದಾಡ್ತಾ ಇರೋ ಸ್ಥಿತಿ. ನಮ್ಮ ಅನ್ನದಾತರ ಮೇಲಿನ ನಡೀತಾ ಇರೋ ದಬ್ಬಾಳಿಕೆ ಏನಿದೆಯಲ್ಲ, ಅದು ನಿಜಕ್ಕೂ ದುರಂತ. ಈ ಕುರಿತಾದ ಸುದ್ದಿ ಇಲ್ಲಿದೆ. ಗಡಿನಾಡಿನಲ್ಲಿ ಸದಾ ಒಂದಲ್ಲ ಒಂದು ಸಮಸ್ಯೆ ಕೇಳಿ ಬರುತ್ತಿದೆ. ಅತ್ತ ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಕಾಟ, ಇತ್ತ ಮಂಗಳೂರಿನಲ್ಲಿ ಬಯೋ ಮೆಡಿಸಿನ್ ಸುರಿಯುತ್ತಿರೋ ಕೇರಳ. ಇದರ ಜೊತೆಗೆ ಕಲಬುರಗಿಯಲ್ಲಿ ರೈತರು ತೆಲಂಗಾಣದ ರೈತರಿಂದ ಕಂಗೆಟ್ಟಿದ್ದಾರೆ. ಸರ್ಕಾರಕ್ಕೆ ತಮ್ಮ ಜಮೀನನ್ನ ನಮಗೆ ಕೊಡಿ ಅಂತ ಆಗ್ರಹಿಸುತ್ತಿದ್ದಾರೆ. ಗಡಿನಾಡಿನ ರೈತರಿಗೆ ಇದೆಂತಹ ಸಂಕಷ್ಟ. ನೆರೆ ರಾಜ್ಯದವರಿಂದ ನಮ್ಮವರ ಮೇಲೆ ದರ್ಪ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಶಾದಿಪುರ ಗ್ರಾಮದ ನಿವಾಸಿಗಳು ಸಂಕಷ್ಟ ಎದುರಿಸುತ್ತಿದ್ದಾರೆ. ಗಡಿನಾಡ ಗ್ರಾಮದ ರೈತರಿಗೆ ಸರ್ಕಾರ 2002ರಲ್ಲಿ ಸರ್ವೆ ನಂಬರ್ 126/1 ಹಾಗೂ 127/3ರಲ್ಲಿ ಪ್ರತಿಯೊಬ್ಬರಿಗೆ 3 ಎಕರೆ 10 ಗುಂಟೆ ಜಮೀನನ್ನ ಕೊಟ್ಟಿತ್ತು. ಆದರೆ ಆ ಜಮೀನು ಗಡಿಗೆ ಹೊಂದಿಕೊಂಡಿದ್ದು ತೆಲಂಗಾಣ ರೈತರು ಒತ್ತುವರಿ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಸೇರಿದ್ದು ಅಂತ ದರ್ಪ ತೋರುತ್ತಿದ್ದಾರಂತೆ. ಇದು ಏನು ಟೋಟಲ್ ಜಮೀನು ಏನೋ ನಮ್ಮ ಕರ್ನಾಟಕ ರಾಜ್ಯದ ಮತ್ತು ಕರ್ನಾಟಕ ಏನೋ ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕದ ವ್ಯಾಪ್ತಿಯಲ್ಲಿ ಶಾದಿಪುರ ಗ್ರಾಮ ಪಂಚಾಯತ್ ಸರ್. ಇದು ಶಾದಿಪುರ ಏನದ ವ್ಯಾಪ್ತಿಯಲ್ಲಿ ಬರಗಂತ ಭೂಮಿ ಹೆಸರು ಇದು. ಇನ್ನು ಕರ್ನಾಟಕ ಸರ್ಕಾರ ನೀಡಿದ ಹಕ್ಕು ಪತ್ರ ತೋರಿಸಿ ಉಳುಮೆ ಮಾಡಲು ಹೋದ್ರೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಅಲ್ಲದೆ ಹಲವು ಬಾರಿ ಕರ್ನಾಟಕ ಹಾಗೂ ತೆಲಂಗಾಣ ಎರಡೂ ರಾಜ್ಯದ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿದ್ರಂತೆ. ಸರ್ವೆ ನಂಬರ್ 126 ಕರ್ನಾಟಕಕ್ಕೆ ಸೇರಿದೆ ಅಂತ ತೆಲಂಗಾಣ
ತೆಲಂಗಾಣ ರೈತರಿಗೆ ಹೇಳಿದ್ದಾರೆ. ಆದರೆ ಬಾರ್ಡರ್ ಫಿಕ್ಸಿಂಗ್ ಮಾಡದೆ ಅಧಿಕಾರಿಗಳು ತೆರಳಿದ್ದಾರೆ. ಹೀಗಾಗಿ ಅಂದಿನಿಂದ ಇಂದಿನವರೆಗೂ ನಮ್ಮ ರಾಜ್ಯದ ಅನ್ನದಾತರು ಹಕ್ಕುಪತ್ರ ಹಿಡಿದು ಭೂಮಿಗಾಗಿ ಪರದಾಡುತ್ತಿದ್ದಾರೆ. ಚಾಗು ಮಾಡಬೇಕಂದ್ರೆ ತೆಲಂಗಾಣದವರು ನಮ್ದಾದ ಭೂಮಿ ಅಂತ ಅವ್ರ ಜಾಗಕ್ಕೆ ಹೊಂಟಾರ, ಅವರು ಜಾಗ ಬರ್ತಾರ. ಈಗ ನಾವು ಅಂಜಿ ನಮ್ಗೆ ಗೌರ್ಮೆಂಟ್ ಎಲ್ಲಿ MP MLA ಹೋಗಿ 20 ವರ್ಷದಿಂದ ಕಾಗದ ಕೊಡ್ಲಕತ್ತಿದ್ದೆವು. MP MLA ಮಾಡ್ತೇವೆ ಅನ್ಲಕತ್ತಾರ, ಮಾಡಲ್ಲ ಹೊಂಟಾರ. ಎಲ್ಲೇನಾದ್ರೂ ಕಬ್ಜಾ ಮಾಡಕ್ಕೆ ಹೋದ್ರೆ ಅವು ತೆಲಂಗಾಣದವ್ರು ಓಡಿಸಲಕತ್ತಾರ. ನಮ್ಗೆ 22 ವರ್ಷಗಳಿಂದ ನಮ್ಮ ರಾಜ್ಯದ ರೈತರು ತಮ್ಮ ಜಮೀನಿಗಾಗಿ ಹೋರಾಡುತ್ತಿದ್ದಾರೆ. ಆದರೆ ಇದುವರೆಗೂ ಮುಕ್ತಿ ಸಿಕ್ಕಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಣ್ಣು ಹಾಯಿಸಿ ನ್ಯಾಯ ಕೊಡಿಸಬೇಕು ಅಂತ ಕಲಬುರಗಿ ರೈತರು ಆಗ್ರಹಿಸಿದ್ದಾರೆ. ಓಂ ಪ್ರಕಾಶ್ H300 ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇದು ಇಂದು ನಿನ್ನೆದಲ್ಲ, 22 ವರ್ಷಗಳಿಂದನೂ ಮುಗಿಯದ ಕಥೆ. ಗಡಿನಾಡ ಕನ್ನಡ ರೈತರು ತಮ್ಮ ಜಮೀನಿಗಾಗಿ ಪರದಾಡ್ತಾ ಇರೋ ಸ್ಥಿತಿ. ನಮ್ಮ ಅನ್ನದಾತರ ಮೇಲಿನ ನಡೀತಾ ಇರೋ ದಬ್ಬಾಳಿಕೆ ಏನಿದೆಯಲ್ಲ, ಅದು ನಿಜಕ್ಕೂ ದುರಂತ. ಈ ಕುರಿತಾದ ಸುದ್ದಿ ಇಲ್ಲಿದೆ. ಗಡಿನಾಡಿನಲ್ಲಿ ಸದಾ ಒಂದಲ್ಲ ಒಂದು ಸಮಸ್ಯೆ ಕೇಳಿ ಬರುತ್ತಿದೆ. ಅತ್ತ ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಕಾಟ, ಇತ್ತ ಮಂಗಳೂರಿನಲ್ಲಿ ಬಯೋ ಮೆಡಿಸಿನ್ ಸುರಿಯುತ್ತಿರೋ ಕೇರಳ. ಇದರ ಜೊತೆಗೆ ಕಲಬುರಗಿಯಲ್ಲಿ ರೈತರು ತೆಲಂಗಾಣದ ರೈತರಿಂದ ಕಂಗೆಟ್ಟಿದ್ದಾರೆ. ಸರ್ಕಾರಕ್ಕೆ ತಮ್ಮ ಜಮೀನನ್ನ ನಮಗೆ ಕೊಡಿ ಅಂತ ಆಗ್ರಹಿಸುತ್ತಿದ್ದಾರೆ. ಗಡಿನಾಡಿನ ರೈತರಿಗೆ ಇದೆಂತಹ ಸಂಕಷ್ಟ. ನೆರೆ ರಾಜ್ಯದವರಿಂದ ನಮ್ಮವರ ಮೇಲೆ ದರ್ಪ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಶಾದಿಪುರ ಗ್ರಾಮದ ನಿವಾಸಿಗಳು ಸಂಕಷ್ಟ ಎದುರಿಸುತ್ತಿದ್ದಾರೆ. ಗಡಿನಾಡ ಗ್ರಾಮದ ರೈತರಿಗೆ ಸರ್ಕಾರ 2002ರಲ್ಲಿ ಸರ್ವೆ ನಂಬರ್ 126/1 ಹಾಗೂ 127/3ರಲ್ಲಿ ಪ್ರತಿಯೊಬ್ಬರಿಗೆ 3 ಎಕರೆ 10 ಗುಂಟೆ ಜಮೀನನ್ನ ಕೊಟ್ಟಿತ್ತು. ಆದರೆ ಆ ಜಮೀನು ಗಡಿಗೆ ಹೊಂದಿಕೊಂಡಿದ್ದು ತೆಲಂಗಾಣ ರೈತರು ಒತ್ತುವರಿ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಸೇರಿದ್ದು ಅಂತ ದರ್ಪ ತೋರುತ್ತಿದ್ದಾರಂತೆ. ಇದು ಏನು ಟೋಟಲ್ ಜಮೀನು ಏನದು ನಮಗೆ ಕರ್ನಾಟಕ ರಾಜ್ಯದ ಮತ್ತು ಕರ್ನಾಟಕ ಏನದ ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕದ ವ್ಯಾಪ್ತಿಯಲ್ಲಿ ಶಾದಿಪುರ ಗ್ರಾಮ ಪಂಚಾಯತ್ ಸರ್. ಇದು ಶಾದಿಪುರ ಏನದ ವ್ಯಾಪ್ತಿಯಲ್ಲಿ ಬರಗಂತ ಭೂಮಿ ಹೆಸರು ಇದು. ಇನ್ನು ಕರ್ನಾಟಕ ಸರ್ಕಾರ ನೀಡಿದ ಹಕ್ಕುಪತ್ರ ತೋರಿಸಿ ಉಳುಮೆ ಮಾಡಲು ಹೋದ್ರೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಅಲ್ಲದೆ ಹಲವು ಬಾರಿ ಕರ್ನಾಟಕ ಹಾಗೂ ತೆಲಂಗಾಣ ಎರಡೂ ರಾಜ್ಯದ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿದ್ರಂತೆ. ಸರ್ವೆ ನಂಬರ್ 126 ಕರ್ನಾಟಕಕ್ಕೆ ಸೇರಿದೆ ಅಂತ ತೆಲಂಗಾಣ ರೈತರಿಗೆ ಹೇಳಿದ್ದಾರೆ. ಆದರೆ ಬಾರ್ಡರ್ ಫಿಕ್ಸಿಂಗ್ ಮಾಡದೆ ಅಧಿಕಾರಿಗಳು ತೆರಳಿದ್ದಾರೆ. ಹೀಗಾಗಿ ಅಂದಿನಿಂದ ಇಂದಿನವರೆಗೂ ನಮ್ಮ ರಾಜ್ಯದ ಅನ್ನದಾತರು ಹಕ್ಕುಪತ್ರ ಹಿಡಿದು ಭೂಮಿಗಾಗಿ ಪರದಾಡುತ್ತಿದ್ದಾರೆ. ಚಾಗು ಮಾಡಬೇಕಂದ್ರೆ ತೆಲಂಗಾಣದವರು ನಮ್ದಾದ ಭೂಮಿ ಅಂತ ಅವ್ರ ಜಾಗಕ್ಕೆ ಹೊಂಟಾರ, ಅವರು ಜಾಗ ಬರ್ತಾರ. ಈಗ ನಾವು ಅಂಜಿ ನಮ್ಗೆ ಗೌರ್ಮೆಂಟ್ ಎಲ್ಲಿ MP MLA ಹೋಗಿ 20 ವರ್ಷದಿಂದ ಕಾಗದ ಕೊಡ್ಲಕತ್ತಿದ್ದೆವು. MP MLA ಮಾಡ್ತೇವೆ ಅನ್ಲಕತ್ತಾರ, ಮಾಡಲ್ಲ ಹೊಂಟಾರ. ಎಲ್ಲೇನಾದ್ರೂ ಕಬ್ಜಾ ಮಾಡಕ್ಕೆ ಹೋದ್ರೆ ಅವು ತೆಲಂಗಾಣದವ್ರು ಓಡಿಸಲಕತ್ತಾರ. ನಮ್ಗೆ 22 ವರ್ಷಗಳಿಂದ ನಮ್ಮ ರಾಜ್ಯದ ರೈತರು ತಮ್ಮ ಜಮೀನಿಗಾಗಿ ಹೋರಾಡುತ್ತಿದ್ದಾರೆ. ಆದರೆ ಇದುವರೆಗೂ ಮುಕ್ತಿ ಸಿಕ್ಕಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಣ್ಣು ಹಾಯಿಸಿ ನ್ಯಾಯ ಕೊಡಿಸಬೇಕು ಅಂತ ಕಲಬುರಗಿ ರೈತರು ಆಗ್ರಹಿಸಿದ್ದಾರೆ. ಇದು ಇಂದು ನಿನ್ನೆದಲ್ಲ, 22 ವರ್ಷಗಳಿಂದನೂ ಮುಗಿಯದ ಕಥೆ. ಗಡಿನಾಡ ಕನ್ನಡ ರೈತರು ತಮ್ಮ ಜಮೀನಿಗಾಗಿ ಪರದಾಡ್ತಾ ಇರೋ ಸ್ಥಿತಿ. ನಮ್ಮ ಅನ್ನದಾತರ ಮೇಲಿನ ನಡೀತಾ ಇರೋ ದಬ್ಬಾಳಿಕೆ ಏನಿದೆಯಲ್ಲ, ಅದು ನಿಜಕ್ಕೂ ದುರಂತ. ಈ ಕುರಿತಾದ ಸುದ್ದಿ ಇಲ್ಲಿದೆ. ಗಡಿನಾಡಿನಲ್ಲಿ ಸದಾ ಒಂದಲ್ಲ ಒಂದು ಸಮಸ್ಯೆ ಕೇಳಿ ಬರುತ್ತಿದೆ. ಅತ್ತ ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಕಾಟ, ಇತ್ತ ಮಂಗಳೂರಿನಲ್ಲಿ ಬಯೋ ಮೆಡಿಸಿನ್ ಸುರಿಯುತ್ತಿರೋ ಕೇರಳ. ಇದರ ಜೊತೆಗೆ ಕಲಬುರಗಿಯಲ್ಲಿ ರೈತರು ತೆಲಂಗಾಣದ ರೈತರಿಂದ ಕಂಗೆಟ್ಟಿದ್ದಾರೆ. ಸರ್ಕಾರಕ್ಕೆ ತಮ್ಮ ಜಮೀನನ್ನ ನಮಗೆ ಕೊಡಿ ಅಂತ ಆಗ್ರಹಿಸುತ್ತಿದ್ದಾರೆ. ಗಡಿನಾಡಿನ ರೈತರಿಗೆ ಇದೆಂತಹ ಸಂಕಷ್ಟ. ನೆರೆ ರಾಜ್ಯದವರಿಂದ ನಮ್ಮವರ ಮೇಲೆ ದರ್ಪ.
ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಶಾದಿಪುರ್ ಗ್ರಾಮದ ನಿವಾಸಿಗಳು ಸಂಕಷ್ಟ ಎದುರಿಸುತ್ತಿದ್ದಾರೆ. ಗಡಿನಾಡ ಗ್ರಾಮದ ರೈತರಿಗೆ ಸರ್ಕಾರ 2002ರಲ್ಲಿ ಸರ್ವೆ ನಂಬರ್ 126/1 ಹಾಗೂ 127/3ರಲ್ಲಿ ಪ್ರತಿಯೊಬ್ಬರಿಗೆ 3 ಎಕರೆ 10 ಗುಂಟೆ ಜಮೀನನ್ನ ಕೊಟ್ಟಿತ್ತು. ಆದರೆ ಆ ಜಮೀನು ಗಡಿಗೆ ಹೊಂದಿಕೊಂಡಿದ್ದು ತೆಲಂಗಾಣ ರೈತರು ಒತ್ತುವರಿ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಸೇರಿದ್ದು ಅಂತ ದರ್ಪ ತೋರುತ್ತಿದ್ದಾರಂತೆ. ಇದು ಏನು ಟೋಟಲ್ ಜಮೀನು ಏನದು ನಮ್ಮ ಕರ್ನಾಟಕ ರಾಜ್ಯದ ಮತ್ತು ಕರ್ನಾಟಕ ಏನದ ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕದ ವ್ಯಾಪ್ತಿಯಲ್ಲಿ ಶಾದಿಪುರ ಗ್ರಾಮ ಪಂಚಾಯತ್ ಸರ್ ಇದು. ಶಾದಿಪುರ ಏನದ ವ್ಯಾಪ್ತಿಯಲ್ಲಿ ಬರಗಂತ ಭೂಮಿ ಹೆಸರು ಇದು. ಇನ್ನು ಕರ್ನಾಟಕ ಸರ್ಕಾರ ನೀಡಿದ ಹಕ್ಕು ಪತ್ರ ತೋರಿಸಿ ಉಳುಮೆ ಮಾಡಲು ಹೋದ್ರೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಅಲ್ಲದೆ ಹಲವು ಬಾರಿ ಕರ್ನಾಟಕ ಹಾಗೂ ತೆಲಂಗಾಣ ಎರಡೂ ರಾಜ್ಯದ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿದ್ರಂತೆ. ಸರ್ವೆ ನಂಬರ್ 126 ಕರ್ನಾಟಕಕ್ಕೆ ಸೇರಿದೆ ಅಂತ ತೆಲಂಗಾಣ ರೈತರಿಗೆ ಹೇಳಿದ್ದಾರೆ. ಆದರೆ ಬಾರ್ಡರ್ ಫಿಕ್ಸಿಂಗ್ ಮಾಡದೆ ಅಧಿಕಾರಿಗಳು ತೆರಳಿದ್ದಾರೆ. ಹೀಗಾಗಿ ಅಂದಿನಿಂದ ಇಂದಿನವರೆಗೂ ನಮ್ಮ ರಾಜ್ಯದ ಅನ್ನದಾತರು ಹಕ್ಕು ಪತ್ರ ಹಿಡಿದು ಭೂಮಿಗಾಗಿ ಪರದಾಡುತ್ತಿದ್ದಾರೆ. ಚಾಗು ಮಾಡಬೇಕಂದ್ರೆ ತೆಲಂಗಾಣದವರು ನಮ್ದಾದ ಭೂಮಿ ಅಂತ ಅವ್ರು ಜಗಡಕ್ಕೆ ಹೊಂಟಾರ, ಅವರು ಜಗಡಕ್ಕೆ ಬರ್ತಾರೆ. ಈಗ ನಾವು ಅಂಜಿ ನಮ್ಗೆ ಗೌರ್ಮೆಂಟ್ ಎಲ್ಲಿ MP MLAದಲ್ಲಿ ಹೋಗಿ 20 ವರ್ಷದಿಂದ ಕಾಗದ ಕೊಡ್ಲಕತ್ತಿದ್ದೆವು. MP MLAಗೆ ಮಾಡ್ತೇವೆ ಅನ್ಲಕತ್ತಾರ, ಮಾಡಲ್ಲ ಹೊಂಟಾರ. ಎಲ್ಲೇನಾದ್ರೂ ಕಬ್ಜಾ ಮಾಡಕ್ಕೆ ಹೋದ್ರೆ ಅವು ತೆಲಂಗಾಣದವ್ರು ಓಡಿಸಲಕತ್ತಾರ. ನಮ್ಗೆ 22 ವರ್ಷಗಳಿಂದ ನಮ್ಮ ರಾಜ್ಯದ ರೈತರು ತಮ್ಮ ಜಮೀನಿಗಾಗಿ ಹೋರಾಡುತ್ತಿದ್ದಾರೆ. ಆದರೆ ಇದುವರೆಗೂ ಮುಕ್ತಿ ಸಿಕ್ಕಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಣ್ಣು ಹಾಯಿಸಿ ನ್ಯಾಯ ಕೊಡಿಸಬೇಕು ಅಂತ ಕಲಬುರಗಿ ರೈತರು ಆಗ್ರಹಿಸಿದ್ದಾರೆ. ಓಂ ಪ್ರಕಾಶ್, H300